ಗುರುವಾರ ದಿವಸ ಅಮಾವಾಸ್ಯೆ, ಮೊದಲೇ ಕುಪ್ಪೂರಲ್ಲಿ ಮೊದಲೇ ಕ್ಷೇತ್ರ, ವಿಶೇಷ ಮಹಿಮೆ, ಅಮಾವಾಸ್ಯೆ ಜನಸಮೂಹ. ಆ ಸಮಯಕ್ಕೆ ನೀವು ಒಳಗಡೆ ಇವತ್ತಿನಿಂದ ಆ ಕೊನೆಯ ದಿವಸದ ಒಳಗೆ ಹೋಗಿ ದರ್ಶನವನ್ನು ಮಾಡಿ ಮೊದಲನೇ ನಂದೀಶ್ವರನ ದರ್ಶನವನ್ನು ಮಾಡಬೇಕು. ಇವತ್ತು ವಿಶೇಷ ಏನು ಅಂದರೆ ಸಾಯಂಕಾಲದೊಳಗೆ ಎಷ್ಟು ಲಿಂಗಗಳಾಗತ್ತೋ ಆ ಲಿಂಗಗಳಿಗಿಂತ ಮೊದಲನೇ ವಿಶೇಷ ಅಂದರೆ ಹೊರಗಡೆ ಇರೋ ನಂದೀಶ್ವರನ ದರ್ಶನಗಳು ಮಾಡ್ಕೋಬೇಕು. ಸೊ ಇವತ್ತಿನಿಂದ ನೀವೇನು ಮಾಡಬೇಕು, ಸುಬ್ರಹ್ಮಣ್ಯ, ನಂದೀಶ್ವರ, ಸಾಕ್ಷಾತ್ ಪರಮೇಶ್ವರ ಅಂದರೆ ಈಶ್ವರನ ಫ್ಯಾಮಿಲಿ ದರ್ಶನವನ್ನು ಎಲ್ಲ ಕಡೆ ಹೋಗಿ ಬರಬೇಕು. ಎಷ್ಟು ದರ್ಶನ ಮಾಡ್ತಿರೋ ಅಷ್ಟು ವಿಶೇಷ. ಅಂದರೆ ಕೆಲವರು ಹೇಳ್ತಾರೆ 108 ಲಿಂಗ ದರ್ಶನ ಮಾಡಿದ್ರೆ ಶಿವರಾತ್ರಿ ಶ್ರೇಷ್ಠ ಅಂತ. ಕೆಲವರು ಏನು ಮಾಡ್ತಾರೆ, 108 ಲಿಂಗ ಒಂದೇ ದೇವಸ್ಥಾನದಲ್ಲಿರೋಕ್ಕೆ ಭಾಳ ಜನ ಏನು ಮಾಡ್ತಾರೆ, ಭಾಳ ಬುದ್ಧಿವಂತರು, ಒಂದೇ ಕಡೆ 108 ಲಿಂಗ ಇಟ್ಬಿಡೋಣ ಕಡೆ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ, ಎಲ್ಲರೂ ಅಲ್ಲೇ ಬಂದು ನೋಡಿಕೊಂಡ್ರೆ ಒಳ್ಳೆ ವ್ಯವರ್ಮುಡಿ ಅಂತಾರೆ. ಯಾವತ್ತು ತಿಳ್ಕೊಳ್ಳಿ, ಒಂದೇ ಕಡೆ ಈಶ್ವರನ್ನ 108 ಅಲ್ಲ 1008 ಇಟ್ರು, 1,00,000 ಲಿಂಗ ಇಟ್ಟರು ಒಂದು ಲಿಂಗದ ಸಮಾನ ಮಾತ್ರ ಅಷ್ಟೇ. ಅರ್ಥ ಆಯ್ತಾ ಹೇಳಿ? ಒಂದೇ ದೇವಸ್ಥಾನದಲ್ಲಿ 108 ಅಲ್ಲ 1008 ಅಲ್ಲ ಎಷ್ಟೇ ಲಿಂಗ ಇಟ್ಟರು ಒಂದು ಕ್ಷೇತ್ರದಲ್ಲಿ ಒಂದು ಲಿಂಗದೇ ಸಮಾನ ಅಂತ. ಅವ್ನು ಭಾಳ ಬುದ್ಧಿವಂತ. ಇದಕ್ಕೊಂದು ಕತೆ ಹೇಳ್ತೀನಿ ಕೇಳಿ. ಉದಾಹರಣೆ, ಒಂದ್ಸಲಿ ಶಿಶುನಾಳ ಅಂತಕ್ಕಂಥವ್ರು ಕತೆ ಹೇಳ್ತಾ ಇದ್ರಂತಿದ್ನ. ಆ ಶಿಶುನಾಳ ಶರೀಫರು ಏನು ಹೇಳಿದ್ರು, ಒಂದು ಕಡೆ ಗೌತಮ ಋಷಿಗಳು ಸಾಕ್ಷಾತ್ ಒಂದು ಅಡವಿನಲ್ಲಿ ವಾಸವಾಗಿದ್ರಂತೆ. ಗೌತಮ ಋಷಿಗಳು ಸಾಕ್ಷಾತ್ ವಾಸವಾಗಿರೋ ಸಮಯದಲ್ಲಿ ಅಲ್ಲಿಗೆ ಒಬ್ಬ ಬರ್ತಾನೆ. ಗೌತಮ್ ಋಷಿಗಳು ವಿಶ್ರಾಂತ ಪಡ್ತಾ ಇರ್ತಾರೆ. ಗೌತಮ್ ಋಷಿಗಳು ವಿಷ್ಣು ಪೂಜೆ ಮಾಡ್ತಕ್ಕಂಥವ್ರು, ವಿಶ್ರಾಂತಿ ಪಡಿತಾ ಇರ್ತಕ್ಕಂಥವ್ರು. ಭಾಳ ಸಂತೋಷ ಅಂದ್ರಂತೆ. ಆ ಸಂತೋಷ ಪಡ್ತಾ ಇದ್ದ ಸಮಯದಲ್ಲಿ ಯಾವತ್ತಿಗೂ ಶಿಶುನಾಳ ಶರೀಫರು ಅವ್ರ ಹಾಡಲ್ಲೂ ಕೂಡ ಇದನ್ನು ಹೇಳ್ತಾ ಇರ್ತಾರೆ, ಕೀರ್ತನೆಗಳು ಕೂಡ ಇದನ್ನು ಹೇಳ್ತಾ ಇದ್ರು. ಆದರೆ ಇದನ್ನು ಎಲ್ಲಿಂದ ಬಂತು ಅಂದರೆ ತಮಿಳುನಾಡಿನ ಭಾಗದಲ್ಲಿಂದ ಗೌತಮ್ ಋಷಿಗಳು ಪ್ರಕಟವಾಗಿ ಎಲ್ಲ ಕ್ಷೇತ್ರಗಳು ದರ್ಶನವನ್ನು ಮಾಡ್ತಾ ಇದ್ದಾಗ ದಕ್ಷಿಣ ಪ್ರಾಂತದಲ್ಲಿ ಆಂಧ್ರ, ತಮಿಳುನಾಡು, ಕರ್ನಾಟಕ ಅಂತ ಇವತ್ತೇನಂತೀವಿ, ಅಂದಿನ ಕಾಲದ ದಕ್ಷಿಣ ಭಾರತ. ಆಗ ಋಷಿ ಮುನಿಗಳೆಲ್ಲರೂ ಏನು ಮಾಡ್ತಾರೆ, ತಮ್ಮ ಪೂಜೆ ಕೈಂಕರ್ಯವಾದ ನಂತರ ಸ್ವಲ್ಪ ವಿಶ್ರಾಂತಿ ತಗೊಳ್ತಾರೆ. ಆ ವಿಶ್ರಾಂತಿ ಸಮಯದಲ್ಲಿ ಮಲಗಿದ್ರಂತೆ. ಮಲಗಿದ್ದಾಗ ಅಲ್ಲಿಗೆ ಒಬ್ಬನು ಬರ್ತಾನೆ. ಏನ್ರಿ ನಿಮ್ಗೇನು ತಲೆಗೆಲ್ಲ ಕೆಟ್ಟಿದ್ಯಾ, ಯಾಕಪ್ಪ ಏನಾಯಿತು ಅಂತ ಗೌತಮ್ ಋಷಿಗಳು ಎದ್ರಂತೆ. ನೀವು ವಿಷ್ಣು ಪೂಜೆ ಮಾಡ್ತೀರಾ, ಭಾಳ ಸಂತೋಷ. ಹಾಗೆ ಅಂದ್ಬಿಟ್ಟು ಈಶ್ವರನ ಮೇಲೆ ಕಾಲಿಟ್ಕೊತಾರ ಯಾರಾದರೂ ಅಂತಾರೆ. ಇಲ್ವಲ್ಲ, ಎಲ್ಲಿಟ್ಕೊಂಡೆ ಅಂತ. ಅಲ್ಲಿ ಒಂದು ಈಶ್ವರನ ಲಿಂಗ. ಸರಿ, ಆ ಈಶ್ವರನ ಲಿಂಗದ ಮೇಲೆ ಇವ್ರು ಕಾಲಿಟ್ಕೊಂಡು ಮಲ್ಕೊಂಡು ಹಾಗೆ. ಯಾಕಪ್ಪ ಹೀಗೆ ಮಲ್ಕೊಂಡಿದ್ದೀನಿ, ಚೇ ತಪ್ಪು ಮಾಡಿದ್ನೇನೋ, ಹೋಗಲಿ ಒಂದು ಕೆಲಸ ಮಾಡಪ್ಪ, ನೀನೇ ಕಾಲೆತ್ತು ಪಕ್ಕಕ್ಕೆ ಇಟ್ಬಿಡು ಅಂತ. ಭಾಳ ಸಂತೋಷ, ಆಯಿತು ಅದು ಬೇರೆ ಕೇಳು ನನಗೆ, ನಾನು ಬೇರೆ ಮಾಡಬೇಕಾ, ನೀವೇ ಇಟ್ಕೊಳಕ್ಕಾಗಲ್ವಾ ಅಂತಾರಂತೆ. ಇಲ್ಲ ಸ್ವಲ್ಪ ಆಯಾಸ, ನೀನೇ ಎತ್ತಿಟ್ಬಿಡು. ಸರಿ ಎತ್ತ ಪಕ್ಕಕ್ಕಿಟ್ಟ. ಅಲ್ಲಿ ಒಂದು ಲಿಂಗ, ಆ ಲಿಂಗದ ಮೇಲೆ ಮತ್ತೆ ಕಾಲು ಇಟ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಆಗಾದ್ಮೇಲೆ ಇದೇನು ಲಿಂಗದ ಮೇಲೆ ಮತ್ತೆ ಕಾಲು ಇಟ್ಕೊಂಡಿದ್ದೀರಾ ಅಂತ. ನೀನೇ ಅಲ್ಲೇ ಇಟ್ಟಿದ್ದು, ನನ್ನ ಕೈಲಿ ಆಗಿಲ್ವಲ್ಲಪ್ಪ ಅಂತ. ಸರಿ ಆಯಿತು, ಆ ಕಡೆಯಿಂದ ಹೀಗೆ ಇಟ್ಕೊತಾರೆ, ಈ ಕಡೆ ಇಟ್ಟರು. ಹೀಗೆ ಇಡ್ತಾ ಬಂದಾಗ ಅವ್ರ ಕಾಲು ಎಲ್ಲೆಲ್ಲಿಟ್ರೋ ಎಲ್ಲ ಲಿಂಗಮಯವಾಗಿದೆ. ಅಂದರೆ ವಿಷ್ಣು ಪೂಜೆ ಮಾಡಿದ್ರು ಅಷ್ಟೇ, ಶಿವ ಪೂಜೆ ಮಾಡಿದ್ರು ಅಷ್ಟೇ, ಭಾವನೆ ಮನೆ ಒಳಗೆ ಏನೋ ಮನಸ್ಸೊಳಗೆ, ಆ ಮನೆಯೇ ಮಂತ್ರಾಲಯ ಇದ್ದ ಹಾಗೆ, ಮನಸ್ಸೊಳಗೆ ಮನೆ ಇದ್ದ ಹಾಗೆ. ನಮ್ಮ ದೇವರನ್ನ ಯಾರು ಆರಾಧಿಸ್ತೀವೋ, ಶಿವಾಯ ವಿಷ್ಣು ರೂಪಾಯ ವಿಷ್ಣುಶ್ಕ ಹೃದಯಂ ಶಿವ ಶಿವಶ್ಕ ಹೃದಯಂ ವಿಷ್ಣು, ಅವರು ಯಾರನ್ನು ಪೂಜೆ ಮಾಡ್ತೀವೋ, ವಿಷ್ಣು ಅಂತ ಪೂಜೆ ಮಾಡಿದ್ರೆ ಈಶ್ವರ ಆಗ್ತಾನೆ, ಈಶ್ವರ ಅಂತ ಪೂಜೆ ಮಾಡಿದ್ರೆ ವಿಷ್ಣು ಆಗ್ತಾನೆ. ಆದರೆ ಒಂದು ತಿಳ್ಕೊಳ್ಳಿ, ಸಾಲಿಗ್ರಾಮ ಅಂತಕ್ಕಂಥ ಶಿವ ಸತ್ಯಂ ಶಿವಂ ಸುಂದರಂ. ಸತ್ಯ ಅನ್ನೋ ಬ್ರಹ್ಮ, ಶಿವಂ ಅಂತಕ್ಕಂಥ ಮಹಾವಿಷ್ಣು, ಸುಂದರ ಅಂತಕ್ಕಂಥ ಸಾಕ್ಷಾತ್ ಪರಮೇಶ್ವರ. ಸತ್ಯಂ ಶಿವಂ ಸುಂದರಮಲ್ಲಿ ಕಾಯ ವಾಚ ಮನಸ್ಸ ಯಾರನ್ನು ನೆನೆಸ್ಕೊಂಡ್ರೂ ಅಷ್ಟೇ ತ್ರಿಮೂರ್ತಿಗಳ ದರ್ಶನ. ವಂದೇ ಶಂಭು ಉಮಾಪತಿಂ ಸುರಗುರಂ, ವಂದೇ ಜಗತ್ಕಾರಣಂ, ವಂದೇ ಪನ್ನಗಭೂಷಣಂ ಮೃಗಧರಂ, ವಂದೇ ಪಶುನಾಂ ಪತಿಂ, ವಂದೇ ಸೂರ್ಯ ಶಶಾಂಕ ವಂದಿನಯನಂ, ವಂದೇ ಮುಕುಂದ ಪ್ರಿಯಂ, ವಂದೇ ಭಕ್ತಜನಾಶ್ರಯಂಚ ವರದಂ, ವಂದೇ ಶಿವಂ ಶಂಕರಂ. ಎಲ್ಲಿ ನೋಡಿದ್ರು ಶಿವನೇ. ಅದಕ್ಕೋಸ್ಕರ ನೀವು ಕೋಟಿ ಲಿಂಗ ನೋಡೋ ದರ್ಶನ ಅಂತಲ್ಲ, ಒಂದು ಲಿಂಗದಲ್ಲಿ ಕೋಟಿ ಲಿಂಗಗಳನ್ನು ದರ್ಶನ ಮಾಡೋಷ್ಟು ಫಲ ನಿಮಗೆ ಸಿಗಬೇಕು. ನೀವೇನು ಮಾಡಬೇಕು, ಆ ಭಾವನೆಗಳನ್ನು ಅಷ್ಟು ಚೆನ್ನಾಗಿ ಹಾಕಬೇಕು. ಒಂದು ಸಲ ಬಿಲುಪತ್ರೆಯನ್ನು ಹಾಕಿದಾಗ ಗೌತಮ್ ಋಷಿಗಳು ಹೇಗೆ ಎಲ್ಲ ಕಡೆನೂ ಈಶ್ವರನ ಮಯವಾಯಿತೋ, ನೀವುಗಳು ಆ ಮಯದಲ್ಲಿ ಎಲ್ಲ ಕಡೆನೂ ಲಿಂಗಗಳು ಒಂದೇ ದೇವಸ್ಥಾನದಲ್ಲಿ ಇದ್ರೂ ಒಂದು ಲಿಂಗ ಸಮಾನ. ಅದಕ್ಕೆ ನೀವು ಒಳಗಡೆ ಇರ್ತಕ್ಕಂಥವನು ಹುಡುಕೊಂಡು ಹೋಗ್ಬೇಕಂತೆ, ಈ ಕ್ಷೇತ್ರದಲ್ಲಿದ್ದಾನ, ಆ ಕ್ಷೇತ್ರದಲ್ಲಿದ್ದಾನ, ಅಲ್ಲಿದ್ದಾನ ಅಂತ. ಆ ರೀತಿ ನಿಮ್ಮ ಕೈಯಲ್ಲಾದರೆ ಕನಿಷ್ಠ ಪಕ್ಷ 11 ಲಿಂಗ ದರ್ಶನ, 11 ವಿಶೇಷವಾಗಿ ನಂದೀಶ್ವರ ದರ್ಶನ, 6 ಸುಬ್ರಹ್ಮಣ್ಯ ದರ್ಶನ ಇವತ್ತೇ ಮಾಡಿದರೆ ವಿಶೇಷ ಪೂರ್ಣ ಫಲ, ಕಾರ್ತಿಕ ಮಾಸ ಫಲ. ಅದಕ್ಕೆ 6 ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗೋಕ್ಕಾಗಲ್ಲ. 6 ಸುಬ್ರಹ್ಮಣ್ಯ ದೇವಸ್ಥಾನ ಹುಡ್ಕೊಂಡು ಹೋಗಿ, 11 ಈಶ್ವರನ ದೇವಸ್ಥಾನ ಹುಡ್ಕೊಂಡೋಗಿ ಈಶ್ವರನ ಮುಂದಿರೋ ನಂದೀಶ್ವರ ದರ್ಶನ ಮಾಡಿ. ಆದರೆ ವಿಶೇಷ ಇವತ್ತಿನಿಂದ ಕೊನೆ ಅಮಾವಾಸ್ಯೆವರೆಗೂ, ಈ ಕೊನೆಯ ಕಾರ್ತಿಕ ಸೋಮವಾರದಿಂದ ಕೊನೆ ಅಮಾವಾಸ್ಯೆ ಒಳಗೆ ಯಾರು 5 ದಿವಸದೊಳಗೆ ಪಂಚಭೂತಗಳಿದ್ದ ಹಾಗೆ, ಅಗ್ನಿ ವಾಯು ಜಲ ಭೂಮಿ ಆಕಾಶ ಇದ್ದಾಗೆ, ಆ ಕುಪ್ಪೂರ ಈಶ
ಮರಳಸಿದ್ದೇಶ್ವರನ ದರ್ಶನ ಮಾಡ್ತಿರೋ ಧನ್ಯ ಧನ್ಯ ನಿಮ್ಮ ಜನ್ಮ ಧನ್ಯ. ಇದು ನಮ್ಮ ಸಂಸ್ಕಾರಗಳು. ಇಂಥ ಒಂದು ಸಂಸ್ಕಾರದಲ್ಲಿ ಪ್ರತಿನಿತ್ಯ ಭಗವಂತನ ಯಾರನ್ನಾದರೂ ಪೂಜೆ ಮಾಡಿ, ಯಾವ ಜಾತಿಯವರಾದರೂ ಪೂಜೆ ಮಾಡಿ, ಎಲ್ಲಾದರೂ ಪೂಜೆ ಮಾಡಿ, ಯಾವ ಸಮಯದಲ್ಲಾದರೂ ಪೂಜೆ ಮಾಡಿ, ಯಾವ ಮಂತ್ರವಾದರೂ ಹೇಳ್ಕೊಳ್ಳಿ. ಆದರೆ ಗೌರವ ಘನತೆ ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ ಭಗವಂತನಲ್ಲಿ ತುಂಬಿರಲಿ. ಅವ್ನು ಮಾಡ್ತಾನೆ ಅಂತ ಇವನು ಮಾಡೋದಲ್ಲ, ಇವನು ಮಾಡ್ತಾನೆ ಅಂತ ಅವನು ಮಾಡೋದಲ್ಲ. ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ನಿಮ್ಮ ಕೈಯಲ್ಲಿ ಅಪಾರವಾದ ಕೀರ್ತಿ ಕಾರ್ತಿಕ ಮಾಸದ ಪರಿಪೂರ್ಣ ಜ್ವಾಲಾಮುಖಿ ನಿಮ್ಮ ಜೀವನದಲ್ಲಿ ಎಲ್ಲ ಸಂಕಷ್ಟಗಳ ಭಸ್ಮ ಮಾಡಿ ನಿಮ್ಮ ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಾವು ಭಗವಂತನನ್ನ ಯಾವುದೇ ರೂಪದಲ್ಲಿ ನೋಡಿದ್ರೂ ಪರವಾಗಿಲ್ಲ, ಪ್ರಾರ್ಥನೆ ಒಬ್ಬನಿಗೆ ಸಲ್ಲತ್ತೆ ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಇಂದು ಬಹಳ ವಿಶೇಷವಾಗಿ ಕೊನೆಯ ಕಾರ್ತಿಕ ಸೋಮವಾರ, ಹಾಗಾಗಿ 11 ಈಶ್ವರ, 11 ನಂದೀಶ, 6 ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋದ್ರೆ ಜೀವನ ಪಾವನ ಆಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಹೀಗೆ ನೀವು ಆಗಮಿಸ್ತಾ ಇರಬೇಕು, ನಮ್ಮೆಲ್ಲರನ್ನ ಸನ್ಮಾರ್ಗದೆಡೆಗೆ ಸೆಳೀತಾ ಇರಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ನಮಸ್ಕಾರ. ಸರಿ ವೀಕ್ಷಕರೇ, ಹೊರಡೋ ಹೊತ್ತಾಗಿದೆ. ಮತ್ತೆ ನಾಳೆ ಸರಿಯಾಗಿ 9 ಗಂಟೆಗೆ ನಿಮ್ಮ ನೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ. ನಮಸ್ಕಾರ. ಜಯ ಜಯ ಶಂಕರ.